ದಿನಗಳೇ ನೀವು ಯಾಕೋ ತುಂಬ ಟೆನ್ಷನ್ ಹೇಳಿದ್ದೀರಾ ಅನ್ಸುತ್ತೆ. ಯಾವ ಅಡೆತಡೆನೂ ಇಲ್ಲದೆ ಈ ಕಮಲ ಆದಷ್ಟು ಬೇಗ ಮುಗಿಲಿ ಅಂತ ಬೇಡ್ಕೊಳ್ತಾ ಇದ್ದೆ. ನನಗೆ ಗೊತ್ತು ನಿಮ್ಗೆ ಅದೆಷ್ಟು ಟೆನ್ಷನ್ ಇರುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ನೀವು ಚಿಂತೆ ಮಾಡಬೇಡಿ, ನಾನು ಇಲ್ಲೇ ಇರ್ತೀನಿ. ಗಾಬರಿ ಪಡೋಂಥದ್ದು ಏನೂ ಆಗಲ್ಲ. ನಾವು ಸತ್ತಿದ್ದಾರೆ ನಡೀತಿರೋದು, ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಸಮಾಧಾನವಾಗಿರಿ. ಯಾರಾದರೂ ಇಂಥ ಸಮಾಧಾನದ ಮಾತುಗಳನ್ನ ಹೇಳಿ ಅಂತ ಎಷ್ಟು ಕಾಯ್ತಾ ಇದ್ದೆ ನಾನು. ಈಗ ನನ್ನ ಮನಸ್ಸಿಗೆ ಸ್ವಲ್ಪ ನಿರಾಳ ಆಯಿತು. ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ನಾನು ಬರೋರ್ಗೆ ನೀನು ಇಲ್ಲೇ ಇರ್ತೀಯ? ಖಂಡಿತ. ನನ್ನ ಜೊತೆ ರಮೇಶ್ ಅಣ್ಣ ಇರ್ತಾರೆ, ಸೋಮ ಇರ್ತಾನೆ. ನೀವು ಆರಾಮಾಗಿ ಹೋಗಿ ಕೆಲಸ ಮುಗಿಸ್ಕೊಂಡ್ಬನ್ನಿ. ಬೋನ ದಣಿಗಳು ಭಾರಿ ಗಾಬರಿಯಲ್ಲಿದ್ರು ಮಾರ. ಅವ್ರನ್ನ ಕಳ್ಸಿ ಒಳ್ಳೇದು ಮಾಡಿದೆ. ಸ್ವಲ್ಪ ಸಮಾಧಾನ ಆಗಿ ಬರಲಿ. ಅರೆ ಸೋಮ, ನೀವೇನೇ ಇಲ್ಲೇ ಇದ್ದೀರಾ? ಹೋಗಿ ಫಸ್ಟ್ ತಿಂಡಿ ಮುಗಿಸ್ಕೊಳ್ಳಿ, ಹೋಗಿ. ಆಯ್ತಾಯ್ತು, ಹಾಗೆ ಮಾಡ್ತೀನಿ. ಆಗಲ್ಲ ಇನ್ನೊಂದು ಕೋಣ ಶುರುವಾಯ್ತು ನೋಡಿ. ಈಗ